ನೀಡಿದ್ದಾರೆ. ಶಾಸಕರಾದ ಪಾಟೀಲ್ ರಾಜು ಕಾಗೆಗೆ ಸಮಾಧಾನವನ್ನ ಮಾಡಲಾಗಿದೆ. ಇಬ್ಬರಿಗೂ ಅನುದಾನದ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಚಿವರ ಜೊತೆಗೆ ಸಭೆ ನಡೆಸಿ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಶಾಸಕರಿಗೆ ಆದ್ಯತೆಯನ್ನ ನೀಡಲು ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗವಾಗಿ ಮಾತನಾಡಬೇಡಿ. ನಿಮ್ಮ ಬಹಿರಂಗ ಮಾತುಗಳಿಂದ ಸರ್ಕಾರಕ್ಕೆ ಧಕ್ಕೆ ಆಗ್ತಾ ಇದೆ. ನಿಮ್ಮ ಆರೋಪ ಪ್ರತಿಪಕ್ಷಕ್ಕೆ ಅಸ್ತ್ರ ಮಾಡಿಕೊಳ್ಳುತ್ತೆ. ಸರಿ ಹೋಗುತ್ತೆ, ಸರಿ ಮಾಡಿಕೊಂಡು ಹೋಗೋಣ ಎಂದು ಶಾಸಕರಿಗೆ ಭರವಸೆಯನ್ನ ನೀಡಿದ್ದಾರೆ. ಏನೇ ಸಮಸ್ಯೆಗಳಿದ್ರೂ ಕೂಡ ಮುಂದೆ ಸರಿ ಹೋಗುತ್ತೆ ಎಂದು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಇದೀಗ ಭರವಸೆಯನ್ನ ನೀಡಿದ್ದಾರೆ. ಶಾಸಕರಾದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆಗೆ ಸಮಾಧಾನವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಬ್ಬರಿಗೂ ಕೂಡ ಅನುದಾನದ ಭರವಸೆಯನ್ನ ನೀಡಿದ್ರು. ಇಬ್ಬರು ನಾಯಕರು ಕೂಡ ಒಂದು ಆರೋಪವನ್ನ ಮಾಡಿದ್ರು. ಸಚಿವರು ನಮಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ, ಅನುದಾನವನ್ನ ನೀಡ್ತಾ ಇಲ್ಲ ಎನ್ನುವ ಆರೋಪವನ್ನ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಅವರಿಬ್ಬರ ಜೊತೆ ಇವತ್ತು ಮಾತುಕತೆಯನ್ನ ನಡೆಸಿ ಸಮಾಧಾನವನ್ನ ಮಾಡಿದ್ದಾರೆ. ಶಾಸಕರಿಗೆ ಆದ್ಯತೆಯನ್ನ ನೀಡಬೇಕು ಅಂತ ನಾನು ಸಚಿವರ ಜೊತೆ ಮಾತನಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಬಹಿರಂಗವಾಗಿ ಮಾತನಾಡಬೇಡಿ. ನಿಮ್ಮ ಮಾತುಗಳು ನಮ್ಮ ಪಕ್ಷಕ್ಕೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದೆ. ವಿಪಕ್ಷಗಳಿಗೆ ಇದು ನಿಮ್ಮ ಮಾತುಗಳೇನಿದೆ ಅದು ಅಸ್ತ್ರ ಆಗ್ತಾ ಇದೆ. ಆದ್ರಿಂದ ಈ ರೀತಿ ಮುಂದಿನ ದಿನಗಳಲ್ಲಿ ಮಾತನಾಡಬೇಡಿ. ಏನೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನನ್ನ ಬಳಿ ಬಂದು ಮಾತನಾಡಿ. ನಾನು ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರವನ್ನ ಹುಡುಕ್ತೇನೆ. ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಶಾಸಕರಿಗೆ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.